ನಮಸ್ಕಾರ ಎಲ್ಲರಿಗೂ. ಫೈನಲಿ ವಿಲೇಜ್ ಅಕೌಂಟೆಂಟ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನೇಮಕಾತಿ ಅಧಿಸೂಚನೆ ಬಂದಿದೆ. ಸೊ 1,000 ಹುದ್ದೆಗಳಿಗೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿ ನೋಟಿಫಿಕೇಷನ್ ಬಂದಾಯಿತು. ಸೊ ಒಟ್ಟು 1,000 ಹುದ್ದೆಗಳು. ವೇತನ ಶ್ರೇಣಿ 21,400ರಿಂದ 47,000 ತನಕ. ನೆಕ್ಸ್ಟು ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದರೆ ದ್ವಿತೀಯ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಇರಬೇಕು. ಸರ್ಕಾರದ ಸುತ್ತೋಲೆ ಸಂಖ್ಯೆ ಇಲ್ಲಿ ನೋಡೋದಾದರೆ CBSE ಮತ್ತು ICSE ಮಂಡಳಿಯು ನಡೆಸುವ ಕ್ಲಾಸ್ 12 ಪರೀಕ್ಷೆ ಆಗಿರಬೇಕು. ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ ಆಗಿರ್ಬೋದು, ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಪ್ರೌಢಶಿಕ್ಷಣ ಕೋರ್ಸ್ ಆಗಿರ್ಬೋದು HSC. ಅದಾನಂತರ 3 ವರ್ಷಗಳ ಡಿಪ್ಲೊಮಾ ಆಗಿರ್ಬೋದು, ಅಥವಾ 2 ವರ್ಷಗಳ ಕಾಲ ITI ಕೋರ್ಸ್, ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮೊ JOC, JODC, JLDC. ಸೊ ಈ ಕೋರ್ಸ್ಗಳು ಮಾಡಿದರೂ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ಸೊ ಇನ್ನೊಂದು ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಭ್ಯರ್ಥಿಗಳು NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರ ಕಲಿಕೆ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನವೆಂದು ಪರಿಗಣಿಸಬಹುದು. ಸೊ ಇಲ್ಲಿ ನೀವೇನು ಮಾಡಿದ್ದೀರಾ PUCಯಲ್ಲಿ ಅದರ ಮೇಲೆ ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೊ ಪಿಂಚಣಿ ಕೂಡ ಇದೆ. ವಯೋಮಿತಿ ನೋಡೋದಾದರೆ ಸೊ ಕನಿಷ್ಠ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಗರಿಷ್ಠ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷ ಗರಿಷ್ಠ ವಯಸ್ಸು. ನೆಕ್ಸ್ಟ್ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷಗಳು ಗರಿಷ್ಠ ವಯೋಮಿತಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷ ವಯೋಮಿತಿ ಗರಿಷ್ಠ ವಯೋಮಿತಿ ನೋಡೋದಾದರೆ. ಮತ್ತು ಹುದ್ದೆಗಳ ವರ್ಗೀಕರಣ ಈಗಾಗಲೇ ಕೊಟ್ಟಿದ್ದಾರೆ, ನಾನು ವಿಡಿಯೋ ಹಾಕಿದ್ದೀನಿ. ಬಟ್ ಅದರಲ್ಲಿ ವಾಯ್ಸು ನಂದು ಮೈಕ್ ಸರಿಯಾಗಿ ಇರಲಿಲ್ಲ, ಅದು ವಾಯ್ಸ್ ಕೇಳಿಸ್ತಿರ್ಲಿಲ್ಲ. ಸೊ ನೀವು KA ವೆಬ್ಸೈಟ್ಗೆ ಹೋದರೆ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೋಬಹುದು. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಮಾರ್ಚ್ 4ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, ಬೆಳಗ್ಗೆ 11 ಗಂಟೆಯಿಂದ. ಕೊನೆಯ ದಿನಾಂಕ ಯಾವಾಗ ಅಂತಂದರೆ ಏಪ್ರಿಲ್ 3ನೇ ತಾರೀಕು ಕೊನೆಯ ದಿನಾಂಕ. ನೆಕ್ಸ್ಟು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಯಾವಾಗ ಅಂತಂದರೆ ಏಪ್ರಿಲ್ 6ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಸೊ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲ ಅರ್ಹತೆಗೆ ಸಂಬಂಧಿಸಿದ ಎಲ್ಲ ಸೂಚನೆಗಳು ಓದಿಕೊಂಡು ನೀವು ಈ ಕೊಟ್ಟಿರುವಂಥ ನೋಟಿಫಿಕೇಷನಲ್ಲೆಲ್ಲ ಓದಿಕೊಂಡು ಮತ್ತು ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಆನ್ಲೈನ್ ಪೇಮೆಂಟ್ ಶುಲ್ಕ ನೋಡೋದಾದರೆ ಎಷ್ಟಿದೆ ಅಂತಂದರೆ ಸಾಮಾನ್ಯ ಅರ್ಹತೆ 2A 2B 3A 3B ಅವ್ರಿಗೆ 770 ರೂಪಾಯಿ ಫೀಸ್ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀಸ್ ಇದೆ. ಸೊ ಪಾವತಿ ಶುಲ್ಕವನ್ನು ರಿಟರ್ನ್ ಕೊಡೋದಿಲ್ಲ, ಒಂದು ಸಲ ಪೇ ಮಾಡಿದ್ದಾದಮೇಲೆ. ನೆಕ್ಸ್ಟ್ ಇಲ್ಲಿ ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಕೂಡ ಇದೆ. 40% ಹೆಚ್ಚು ಅಂಗವಿಕಲತೆ ಹೊಂದಿರುವವರು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರ ಹೊಂದಿದರೆ ಮಾತ್ರ ಅವರಿಗೆ ಶುಲ್ಕದಿಂದ ವಿನಾಯಿತಿ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ವಿಧಾನದಲ್ಲಿ ಅಂತ ನೋಡೋದಾದರೆ ಆಫ್ಲೈನ್ ಮುಖಾಂತರ ಇರುತ್ತೆ. OMR ಆಫ್ಲೈನು, OMR ಟೈಪ್ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೇಂದ್ರಗಳು ನೋಡೋದಾದರೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆಯ ಷರತ್ತಿಗೆ ಒಳಪಟ್ಟಿರುತ್ತದೆ. ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಕಟಣೆ ಮೂಲಕ ತಿಳಿಸಲಾಗುವುದು, ಅದು ಕೂಡ ಹೇಳಿದ್ದಾರೆ. ಸೊ ಮೇ ಬಿ ಎಕ್ಸಾಮ್ ಸೆಂಟರ್ಸು ಚೇಂಜ್ ಆಗಬಹುದು. ಮತ್ತು ಇದೆಲ್ಲ ಗೊತ್ತೇ ಇದೆ ನಿಮಗೆ. ನೀವು ಹಾಲ್ ಟಿಕೆಟ್ ಬಂದಮೇಲೆ ಏನಾದರೂ ಒಂದು ಕಡ್ಡಾಯವಾಗಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಮೂಲ ಗುರುತಿನ ಚೀಟಿಯೊಂದಿಗೆ ನೀವು ಪ್ಯಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟು ಯಾವುದಾದ್ರೂ ಒಂದು ತಗೊಂಡು ಹೋಗಬೇಕಾಗತ್ತೆ. ನೆಕ್ಸ್ಟು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ಸೊ ಇಲ್ಲಿ ನೋಡಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿ ಪತ್ರಿಕೆಯಾಗಿದ್ದು ಗರಿಷ್ಠ 150 ಅಂಕಗಳನ್ನು ಒಳಗೊಂಡಿರುತ್ತದೆ ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ಅಂಕಗಳನ್ನು ಗಳಿಸತಕ್ಕದ್ದು. ಕನಿಷ್ಠ 50 ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು 50ಕ್ಕಿಂತ ಕಡಿಮೆ ಮಾರ್ಕ್ಸ್ ಏನಾದರೂ ಬಂದರೆ 150 ಮಾರ್ಕ್ಸಿಗೆ ಅವರು ಆಯ್ಕೆಯಾಗುವುದಿಲ್ಲ ಕಡ್ಡಾಯ ಕನ್ನಡ ಪರೀಕ್ಷೆಗೆ. ಬಹು ಆಯ್ಕೆ ಮಾದರಿ ಪರೀಕ್ಷೆಯಾಗಿದ್ದು ಪತ್ರಿಕೆಯಾಗಿದೆ. ಮತ್ತು
ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗೆ ಪರಿಗಣಿಸಲಾಗುವುದಿಲ್ಲ. ಈಗ ನೀವು ಟೋಟಲು KEA ಈಗ ವಿಲೇಜ್ ಅಕೌಂಟೆಂಟ್ಗೆ KEA ಕಂಡಕ್ಟ್ ಮಾಡ್ತಿರೋದ್ರಿಂದ ಕಡ್ಡಾಯ ಕನ್ನಡ ಪೇಪರ್ ಬರೀಬೇಕಾಗತ್ತೆ. ಮತ್ತು ಪೇಪರ್ 1 ಪೇಪರ್ 2 ಬರೀಬೇಕು. ಸೊ ಗ್ರಾಮ ಆಡಳಿತಾಧಿಕಾರಿ ಪೇಪರ್ 1 GK ಪೇಪರು 100 ಮಾರ್ಕ್ಸ್ಗಿರುತ್ತೆ, 2 ಗಂಟೆ ಕಾಲ. ನೆಕ್ಸ್ಟು ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಇರುತ್ತೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ. ಇದು ಕೂಡ 100 ಮಾರ್ಕ್ಸ್ಗೆ 2 ಅವರ್ ಇರುತ್ತೆ ಡ್ಯೂರೇಷನ್ ನಿಮಗೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಪತ್ರಿಕೆಯನ್ನು ಪ್ರಚಲಿತ ಘಟನೆಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ವಿಷಯಗಳಾಗಿರ್ಬೋದು, ದೈನಂದಿನ ಗ್ರಹಿಕೆ ವಿಷಯಗಳು. ಸೊ ಇದನ್ನೆಲ್ಲ GK ಪೇಪರು ಓದ್ಕೋಬೇಕಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರವಾದ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಂತರ ಪ್ರಕಟಿಸಲಾಗುವುದು. ಸೊ ಸದರಿ ಹುದ್ದೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಆಫ್ಲೈನಲ್ಲೇ ಇರುತ್ತೆ. ಸೊ ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಎಕ್ಸಾಮ್ ಏನು ಕಂಡಕ್ಟ್ ಮಾಡ್ತಾರೆ, ಈ ಎಕ್ಸಾಮಲ್ಲಿ ನೀವು ಕನಿಷ್ಠ 35% ಮಾರ್ಕ್ಸು ತಗೋಬೇಕಾಗಿರುತ್ತೆ. ನೆಕ್ಸ್ಟು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷಾ ಪತ್ರಿಕೆ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿರುತ್ತಲ್ಲ. ಸೊ ಇದರಲ್ಲಿ ನೀವು ನಿಮಗೆ ಏನಾದರೂ ಕನ್ನಡ ಕ್ವಶನ್ಸಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಫೈನಲ್ ಇಂಗ್ಲೀಷು ಕ್ವಶನ್ ಕೊಟ್ಟಿರ್ತಾರಲ್ವ, ಸೊ ಅದನ್ನೇ ಫೈನಲೈಸ್ ಮಾಡ್ತಾರೆ. ಈಗ ನಿಮಗೆ ಒಂದು 10 ಮಾರ್ಕ್ಸ್ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ, ಇನ್ನು 4 ಕ್ವಶನ್ಸು ರಾಂಗ್ ಮಾಡಿರ್ತೀರ. ಸೊ 10 ಮಾರ್ಕ್ಸಲ್ಲಿ 4 ಕ್ವಶನ್ಸ್ ರಾಂಗ್ ಆಗಿದೆ ಅಂತಂದರೆ 1 ಮಾರ್ಕ್ ಕಟ್ ಆಗುತ್ತೆ, ನಿಮಗೆ ಟೋಟಲ್ 9 ಮಾರ್ಕ್ಸ್ ಬರುತ್ತೆ. ಸೊ 0.05 ಮಾರ್ಕ್ಸ್ 25 ಮಾರ್ಕ್ಸ್ ಅಷ್ಟು ಕಟ್ ಆಗುತ್ತೆ. ಬಂದಿರುವಂತಹ ಮಾರ್ಕ್ಸಲ್ಲಿ 1 ಮಾರ್ಕ್ ಕಟ್ ಆಗುತ್ತೆ. ಸೊ ಇದು ನೆಗೆಟಿವ್ ಮಾರ್ಕ್ಸ್ ಇದೆ. ಅರ್ಹತಾ ಷರತ್ತುಗಳು, ಸೊ ಇದೆಲ್ಲ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳಿ. ಒಂದು ಸಲ ಓದ್ಕೊಂಡು ಮತ್ತು ನೀವು 4ನೇ ತಾರೀಕು ಅಪ್ಲಿಕೇಶನ್ನ ಹಾಕಿ. ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು ಕೂಡ ಇಲ್ಲಿ ಇದೆ. ಮೀಸಲಾತಿ ಏನಾದರೂ ಇದ್ದರೆ ಎಲ್ಲನೂ ನೀವು ರೆಡಿ ಮಾಡಿಕೊಂಡು ಇಟ್ಕೊಂಡಿರ್ತೀರ ಈಗಾಗಲೇ. ಮಾಜಿ ಸೈನಿಕರದು, ಸೊ ಇದೆಲ್ಲ ಕೂಡ ಒಂದು ಸಲ ಓದ್ಕೊಳ್ಳಿ ನೀವು. ನಾನು ಮೇಯ್ನ್ ಮಾತ್ರ ಹೇಳಿದ್ದೀನಿ. ಗ್ರಾಮೀಣ ಅಭ್ಯರ್ಥಿಗೆ ನೋಡಿ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಸೊ ಒಂದು ಸಲ ಎಲ್ಲರೂ ಓದ್ಕೊಳ್ಳಿ. ಸೊ ಇಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು. ಈಗ ಸಿಲೆಬಸ್ಸು ಫಸ್ಟು ನಾವು ನೋಡಿದ್ವಲ್ಲ, ಭೂ ಕಂದಾಯ ಇಲಾಖೆದದ್ದು ಮತ್ತು ಅರ್ಥಮೆಟಿಕ್ಕು, ಸ್ಟಾಟಿಸ್ಟಿಕ್ಸು ಇದೆಲ್ಲ ಬರುತ್ತೆ ಅಂತ. ಸೊ ಅದೆಲ್ಲ ಈಗ ಏನು KPSC ಕಂಡಕ್ಟ್ ಮಾಡ್ತಿತ್ತಲ್ವ, GK ಪೇಪರ್ ಮತ್ತು ಕಮ್ಯುನಿಕೇಷನ್ ಪೇಪರು, ಸೊ ಅದೇನೇ ಈಗ ಫೈನಲ್ ಆಗಿದೆ. ಸೊ ಆದಷ್ಟು ಚೆನ್ನಾಗಿ ಓದ್ಕೊಳ್ಳಿ. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.